ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್. ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರಿಗೂ ವೆಲ್ಕಮ್. ಇವತ್ತು ಎಲ್ಲಪ್ಪ ತಿರ್ಗಾ ಎಲ್ಲ ಗಾಡಿ ಎತ್ತಿದ್ದೀನಿ ಅನ್ಕೋತಾ ಇದ್ದೀರಾ. ಇಲ್ಲೇ ಫ್ರೆಂಡು ರಾಸನ್ಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ಅವ್ರ ಮನೆ ಗೃಹ ಪ್ರವೇಶ ಇದೆ. ಸೊ ಅದಕ್ಕೆ ಇಲ್ಲಿಂದ ಬೆಂಗಳೂರು ಟು ಹಾಸನ್ ಹೋಗ್ತಾ ಇದ್ದೀನಿ. ಕಮ್ ಲೆಟ್ಸ್ ಸ್ಟಾರ್ಟ್ ದ ರೈಡ್. ಆಲ್ ಸೆಟ್, ಪೆಟ್ರೋಲ್ ಹಾಕ್ಸ್ಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಎಲ್ಲರಿಗೂ ಬೆಳಗ್ಗೆ ನಮ್ಮ ಬಾಸ್ ದರ್ಶನ ಮಾಡ್ಕೊಳ್ಳಿ. ಲೆಫ್ಟ್ ಸೈಡಲ್ಲಿ ಆಂಜನೇಯ ಇದ್ದಾರೆ, ಎಲ್ಲರೂ ನಮಸ್ಕಾರ ಮಾಡ್ಕೊಳ್ಳಿ. ಒಂದೊಳ್ಳೆ ಬ್ಲೆಸ್ಸಿಂಗ್ಸ್ ತಗೊಂಡು ಈ ರೈಡ್ನ ಸ್ಟಾರ್ಟ್ ಮಾಡೋಣ. ಈ ಬಜರಂಗ ಬಲಿ ಕಾಪಾಡಪ್ಪ ದೇವ್ರೆ. ನೆಕ್ಸ್ಟ್ ಮುಂದೆ ನೆಲಮಂಗ್ಲ ಹತ್ರ ಇನ್ನೊಬ್ರು ಬಜರಂಗ ಬಲಿ ಇದ್ದಾರೆ, ಅವ್ರ ಹತ್ರನೂ ಆಶೀರ್ವಾದ ತಗೊಂಡು ನಮ್ಮ ರೈಡ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನೆಲಮಂಗ್ಲ ಇಂದ ಲೆಫ್ಟ್ ತೋರಿಸ್ತಾ ಇದೆ. ಹಾಸನ್ ರೂಟು 2 ರೂಟ್ ಇದೆ. ತುಮಕೂರು, ತಿಪ್ಟೂರು, ಅಂಗಾಸ್ ಹೋಗ್ಬೋದು. ಇನ್ನೊಂದು ಚನ್ನರಾಯಪಟ್ಟಣ ಸೈಡ್ ಹೋಗ್ಬೋದು. ಸೊ ನಾವು ಚನ್ನರಾಯಪಟ್ಟಣ ಸೈಡ್ ಹೋಗೋಣ ಅನ್ಕೊಂಡಿದೀವಿ. ಬಿಕಾಸ್ ರೋಡ್ ಚೆನ್ನಾಗಿದೆ ಅನ್ಕೊಂಡಿದೀನಿ. ಲೆಫ್ಟ್ ಸೈಡ್ ಅಲ್ಲಿ ನಮ್ಮ ಬಾಸ್ ಇದ್ದಾರೆ, ಅವ್ರಿಗೂ ನಮಸ್ಕಾರ ಮಾಡ್ಕೊಳ್ಳಿ. ಇನ್ಯಾರು ಅಲ್ಲ, ನಿಮ್ಮ ಆಂಜನೇಯ. ಸಂಡೇ ಅಂದ್ಮೇಲೆ ಕಾಮನ್ ಬೆಂಗಳೂರಿಂದ ಔಟ್ಸ್ಕರ್ಟ್ಸ್ ರೈಡ್ ಹೊಡಿಯೋದು ಬೈಕರ್ಸ್. ಇನ್ನೆಲ್ಲೋಗ್ತಾರೆ ನೀವು ಪಾರ್ಲೆಟ್ ಅಲ್ಲಿ ನೋಡ್ಬೋದು ಎಷ್ಟು ಜನ ನಿಂತಿರ್ತಾರೆ ಮಾರ್ನಿಂಗ್ ಬೈಕರ್ಸ್ ಅಂತ. ಬೇಜಾನ್ ಜನ ನಿಂತಿರ್ತಾರೆ. ಯು ಕ್ಯಾನ್ ಸಿ ಸೂಪರ್ ಬೈಕ್, ಸೂಪರ್ ಕಾರ್ಸ್ ನೋಡೋಕ್ಕಾಗಲ್ಲ, ರೇರು. ಸೂಪರ್ ಬೈಕ್ಸ್ ನೋಡ್ಬೋದು ಹೇಳ್ಬೇಕಂದ್ರೆ ಎಷ್ಟೊಂದು ಜನ ನಿಂತಿರ್ತಾರೆ. ನೈಸ್ ರೋಡ್ ಹತ್ರ ಹೋದ್ರೆ ಸೂಪರ್ ಕಾರ್ಸ್ ನೋಡ್ಬೋದು. ಪಾರ್ಲೆಟ್ ಹೋಲ್ ಹತ್ರ ಬಂದರೆ ಸೂಪರ್ ಬೈಕ್ಸ್ ನೋಡ್ಬೋದು. ನೀವು SV ಗೌಡ ವ್ಲಾಗ್ಸ್ ಬಂದರೆ ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ನೋಡ್ಬೋದು. ಸ್ಟಾರ್ಟ್ ಹಾಸನ್ 156 ಕಿಲೋಮೀಟರ್ಸ್. ಇಲ್ಲಿ 150 ತೋರಿಸ್ತಾ ಇದೆ ನನಗೆ. ಓ, ಇವ್ರ ಮನೆ ಇನ್ನೂ ಸಿಟಿಲಿಲ್ಲ, ಇನ್ನೂ ಹಿಂದೆನೇ ಇದೆ. ಮೇಡಮ್ ಹೆಲ್ಮೆಟ್ ಹಾಕೊಂಡು ಹೋಗಿ ಮೇಡಮ್. ಹೈವೇ ಲೋಕಲ್ ಆದರೆ ಪರವಾಗಿಲ್ಲ. ಇಂದು ನಮ್ಮ ಜೊತೆ ಯಾರೂ ಪ್ರಯಾಣಿಸುತ್ತಿಲ್ಲ, ಆದ ಕಾರಣ ನಾವಿವತ್ತು ಒಂಟಿ ಪ್ರಯಾಣಿಕರಾಗಿ ಸಾಗುತ್ತಿದ್ದೇವೆ. ಒಂದು ಫೋಟೋವನ್ನು ತೆಗೆದುಕೊಂಡು ನಮ್ಮ ರೈಡನ್ನು ಸುಖಕರವಾಗಿ ಶುರು ಮಾಡೋಣ ಎಂದು ಕೋರಿಕೊಳ್ಳುತ್ತಾ. ಅದೇ ಅವನು ಭಾಷೆ ಮಾತಾಡಿದ್ದ ಅದೊಂದು ಭಾಷೆ ಅಲ್ಲ, ಅಚ್ಚ ಕನ್ನಡಕಲ್ಲ. ಒಂಟಿ ರೋಡಿನಲ್ಲಿ ನಿನ್ನ ಹೆಸರು ಕೂಗಿದೆ, ಸೌಂಡಿನಲ್ಲಿ ಕೂಗಿದೆ. ಹಂಗೆ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ ಹಾಕ್ತಾ ಇದೆ. ಇನ್ಸ್ಟಾಗ್ರಾಮಲ್ಲಿ ಯಾರು ಫಾಲೋ ಮಾಡ್ತಾ ಇಲ್ಲ, ಫಾಲೋ ಮಾಡಿ. SV ಗೌಡ ವ್ಲಾಗ್ಸ್ ಅಂತ ಇಲ್ಲ, ಸಂದೀಪ್ ವಿ ಗೌಡ ಅಂತ ಇದೆ. ಅಪ್ಡೇಟ್ ಮಾಡ್ತಾ ಇರ್ತೀನಿ ಎಲ್ಲಾದರೂ ರೈಡ್ಗೆ ಹೋದರೆ. ನೋಡ್ಬೋದು ನಮ್ಗೆ ಲೆಫ್ಟಲ್ಲಿ ಒಂದು ಲೈನಪ್ ಇದೆ, ಸಖತ್ತಾಗಿದೆ. ಅವನಜ್ಜಿ ಹೊಸಿ ಎಲ್ಲ ಸೂಪರ್ ಬೈಕ್ಸ್ಗಳು ಹಾವಳಿ ಕೊಡ್ತಾ ಇರೋದು ಆಗ್ಲಿಂದ. ಒಯ್ಯೋ ಅಂತ ಕಿತ್ಕೊಂಡು ಹೋಯ್ತವ್ರೆ. ನನ್ನ ಪಾಡಿಗೆ ನಾನು 80-90 ಪಕ್ಕದಲ್ಲಿ ಹೋಯ್ತಾ ಇದ್ದೀನಿ. ಪಕ್ಕದಲ್ಲಿ 200-250 ಹೊಡಿತವ್ರೆ. ಗಡ್ ಬಟ್ ಅಂತ ಬೋಳಿಕ ರಂಗಗಳು 200-300 ಹೊಡಿತವ್ರೆ ಪಕ್ಕದಲ್ಲಿ. ಅದು ಎಕ್ಸಾಸ್ಟ್ ಹಾಕ್ಸ್ಬಿಟ್ಟವ್ರೆ. ಒಯ್ಯೋ ಬಂದ್ರು ತಿರ್ಗಾ. ಅಯ್ಯೋ, ಈ ನನ್ನ ಮಕ್ಳಿಗೆ ಬಿಡ್ತಾರ? ನಿಧಾನಕ್ಕೆ ಹೋಗಕ್ಕಾಗಲ್ವಾ? ಪೊಲೀಸ್ ಅವ್ರೆ, ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಇಂಥವ್ರನ್ನೆಲ್ಲ ಏನ್ ತಿಕ್ ಬಿಡ್ತಾ ಇದ್ದೀರಾ ಎಕ್ಸಾಸ್ಟ್ ಹಾಕಕ್ಕೆ? ಅವೆಲ್ಲ ಪರ್ಸನಲ್ ಮ್ಯಾಟರ್, ಅದನ್ನೆಲ್ಲ ನೀನ್ ಕೇಳಬಾರ್ದು. ಒಯ್ಯೋ ಅಂತ ಸಾಯಿಸ್ತಾವ್ರ ನಮ್ಗಿಲ್ಲಿ. ನಮ್ಗೆ ಇತ್ತೀಚೆಗಂತೂ ನಮ್ಗೆ ಆಗ್ತಾ ಇಲ್ಲ. ಆಕ್ಚುಲಿ ಸಖತ್ತಾಗಿದೆ. ಸುಮ್ಮನೆ ಜೋಕ್ಸ್ ಅಪಾರ್ಟ್, ಸುಮ್ಮನೆ ತಮಾಷೆಗೆ ಹೇಳಿದ್ದು. ಇರ್ಬೇಕು ಅಂತದೊಂದು ಬೈಕ್ ಇರ್ಬೇಕು. ನಾನು ಅವಾಗ್ಲಿಂದ 1 ಅವರ್, ಅಯ್ಯೋ GT ಅವನು ಬಿಡ್ತಾ ಇಲ್ಲ. GT ಅವನು ಹೊಡ್ಕೊಂಡು ಹೋಯ್ತಾವನೆ. 1 ಅವರಿಂದ ಬಂದಿರೋದು ಒಂದೇ. ನನ್ನ ಮಕ್ಕಳು 4 ಗಂಟೆಲೆಲ್ಲ ಹೊಡ್ಕೊಂಡು ಹೋಯ್ತಾವ್ರೆ. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಈ ತರ ಆಗ್ತದ ಅನ್ನುವಂಥದ್ದೊಂದು ಘಟನೆನ. ಈ ತರ ಹಿಂಸೆ ಕೊಟ್ರೆ ಯಾರು ಬದುಕ್ತಾರೆ ಸರ್? ನೋಡ್ಬೋದು ನಿಮ್ಗೆ ರೈಟ್ ಸೈಡ್ ಅಲ್ಲಿ ಎಲ್ಲೋ ಪಾದಯಾತ್ರೆ ನಡ್ಕೊಂಡು ಹೋಯ್ತಾವ್ರೆ. ಎಲ್ಲಿ ಅಂತ ಗೊತ್ತಿಲ್ಲ. ದೇವಿಹಳ್ಳಿ ಎಕ್ಸ್ಪ್ರೆಸ್. ಕಾಫಿ ಹಾಕೊಂಡು ಹೋಗೋಣ, ಒಂದು ಕಾಫಿ ಹಾಕೊಂಡು ಹೋಗೋಣ. ಬೇಗ ಹೋಗಿ ಏನು ಮಾಡಬೇಕು ಅಲ್ವಾ? ಗಾಡಿ ನೆನ್ನೆ ವಾಶ್ ಮಾಡಿಸ್ದೆ ಗುರು. ವಾಶ್ ಮಾಡ್ಬೋದಿತ್ತು, ಟೈಮ್ ಇರಲಿಲ್ಲ. ಸೊ ಅದಕ್ಕೆ ವಾಶ್ ಮಾಡಿಸ್ದೆ. ನನ್ನೆದೆಗೆ ನೀ ಯಜಮಾನಿ, ನಿನ್ನಂದಕ್ಕೆ ನಾ ಅಭಿಮಾನಿ. ನನ್ನೆದೆಗೆ ನೀ ಯಜಮಾನಿ, ಅದ್ಭುತವೇ ಪ್ರೀತ್ಸೆ. A few moments later. ಕಾಫಿ ಹಾಕೊಂಡು ನಮ್ಮ ರೈಡ್ನ ಸ್ಟಾರ್ಟ್ ಮಾಡಿಲ್ಲ, ಕಂಟಿನ್ಯೂ ಮಾಡಿದ್ದೀವಿ. ಇನ್ನು ಅಪ್ರಾಕ್ಸಿಮೇಟ್ಲಿ ಇನ್ನೊಂದು 35-40 ಕಿಲೋಮೀಟರ್ಸ್ ಇರ್ಬೋದು ಅಷ್ಟೇ. ಸಾರಿ, ಇನ್ನು 27 ಕಿಲೋಮೀಟರ್ಸ್ ಇದೆ ಅಷ್ಟೇ. ಇನ್ನು ಅರ್ಧ ಗಂಟೆಲಿ ಹೋಗ್ತೀವಿ ಅಂತ ನಮ್ಮ ಗೂಗಲ್ ಮ್ಯಾಪ್ ಹೇಳ್ತಾ ಇದೆ. ಒಂದು 60-70 ಕಿಲೋಮೀಟ್ರಿಂದ ಒಬ್ಬ ರೈಡ್ರು ಬರ್ತಾ ಇದೆ, ಹಿಮಾಲಯ ನನ್ನ ಜೊತೆ ಓಡಿಸ್ಕೊಂಡು ಆರಾಮಾಗಿ ಬರ್ತಾ ಇತ್ತು. ಒಂದು ಕಾಫಿ ಹಾಕೊಳ್ಳೋಣ ಅಂತ ಅನ್ನಿಸ್ತು. ಸೊ ಅದಕ್ಕೆ ನಿಲ್ಸಿದ ಗಂಟೆ ಅಂದರೆ 15 ನಿಮಿಷ ನಿಲ್ಸಿದ್ದೆ. ಇಷ್ಟೊತ್ತಲ್ಲಿ ರೀಚ್ ಆಗ್ಬಿಡ್ತಾ ಇದ್ದೆ. ಊರೊಳಗೆ ಎಂಟ್ರಿ ಆಗಿದ್ದೀವಿ.
ಇನ್ನೇನು 2 ಕಿಲೋಮೀಟರ್ ಇದೆ ಒಳಗಡೆ ಊರೊಳಗೆ ಹೋಗ್ಬೇಕು. ಮನೆ ಹತ್ರ ಲೊಕೇಶನ್ ಹಾಕಿದಾಗ ನಾನು 9 ಗಂಟೆ ಅಂತ ತೋರಿಸ್ತಾ ಇತ್ತು. ನಾನು ಟೋಲ್ ಹತ್ರ 10 ಗಂಟೆ ನಿಲ್ಸಿದ್ದೀನಿ, ಮತ್ತೆ ಕಾಫಿ ಕುಡಿಯೋಕೆ 1 ಗಂಟೆ ನಿಲ್ಸಿದ್ದೀನಿ. ಅಷ್ಟೆಲ್ಲ ನಿಲ್ಸಿದ್ರು ಕರೆಕ್ಟಾಗಿ ಅಷ್ಟೇ ಗಂಟೆಗೆ ಬಂದಿದ್ದೀನಿ. ಹಾಸನ್ ಎಂಟ್ರೆನ್ಸ್ ಅಲ್ಲೇ ಕಟ್ಟಿದ್ದಾರೆ ಮನೆ, ಚೆನ್ನಾಗಿ ಕಟ್ಟಿದ್ದಾರೆ. ಇದೇನಿದು ಲೊಕೇಶನ್ ಎಲ್ಲೆಲ್ಲ ತೋರಿಸ್ತಾ ಇತ್ತಲ್ಲ, ಈ ಊರೊಳಗಡೆ ಬಂದ್ರೆ ಲೊಕೇಶನ್ಗಳು ಒಂದು ಸರಿಯಾಗಿ ತೋರಿಸಲ್ಲ. ಇದೇನಿದು ಆಫ್ ರೋಡ್ ಮಾಡ್ಕೊಂಡು ಹೋಗ್ಬೇಕು ಅಂತ ತೋರಿಸ್ತಾ ಇತ್ತೆ. ನಿನ್ನೆ ತಾನೇ ವಾಶ್ ಮಾಡಿಸಿದ್ದೀನಿ ಗಾಡಿನ. ಓ ನೋ, ನಿನ್ನೆ ತಾನೇ ವಾಶ್ ಮಾಡಿಸಿದ್ದೀನಿ ಕಣೋ. ಏನಿದು ಕೊಚ್ಚೆ ಪಿಚ್ಚೆ ಕೊಚ್ಚಿ ಮಿಚ್ಚೆ ಹಿಂಗೇನಾ? ಎಲ್ಲಿ ಕಟ್ಟಿದ್ಯೋ ಮನೇನ? ಕಾಡ್ಗಿಡೊಳಗೆ ಏನಾದ್ರು ಕಟ್ಟಿದ್ಯೇನೋ? ಎಲ್ಲೂ ಮನೆಗಳೇ ಕಾಣ್ತಾ ಇಲ್ಲ ಇಲ್ಲಿ. ಅಯ್ಯೋ ಅಯ್ಯೋ ಅಯ್ಯೋ, ಸ್ಕಿಡ್ ಆಯ್ತೈತೆ. ತಂದಾನಿ ತಾನೋ ತಾನಿ ತಂದಾನೋ ನಾನಿ ನಾನೀನೋ. ಉಯ್, ಗದ್ದೆ ಒಳಗೆ ತೋರಿಸ್ತಾ ಐತೆ ಗುರು. ಇಲ್ಲೆಲ್ ಗುರು ಲೆಫ್ಟ್ ಹೋಗ್ಲಿ ನಾನು? ರೋಡ್ ಇಲ್ಲ, ಹಿಂಗ್ ಹೋಗಲ್ಲ. ಅಲ್ಲಿ ಮನೆ ಕಟ್ಟೋರ್ ಫ್ರೆಂಡ್ ಅಲ್ಲಿಗೆ ಹೋಗ್ಬೇಕಿತ್ತು. ಹಿಂಗ್ ಹೋಗಕ್ಕಾಗಲ್ಲ. ಹಾ, ಮತ್ತೆ ಹೆಂಗ್ ಹೋಗೋದು? ಇಲ್ಲಿಗೆ ಹೋಗ್ಬೇಕು ನೋಡಿ ಅಣ್ಣ, ಅಲ್ಲಿಗೆ ಹೋಗ್ಬೇಕು. ಇಲ್ಲಿ ಕೆಲಸ ಮಾಡ್ತಾರಲ್ಲ, ಇದು ಹೋಗಲ್ಲ ಅಂತ ಹೇಳ್ತಾ ಇದೀರಾ? ಇಲ್ಲಿ ಹೋಗ್ಬೋದು. ಈ ರೋಡ್ ಹೋದ್ರೆ ಮೇನ್ ರೋಡ್ ಕನೆಕ್ಟ್ ಆಗುತ್ತಲ್ವಾ? ಹೌದಾ, ಸರಿ ಅಣ್ಣ. ಇಲ್ಲಿ ಪಾಸ್ ಆದ್ರೆ ಹೋಗುತ್ತಲ್ಲ? ಸರಿ ಅಣ್ಣ, ಹುಷಾರಾಗಿ ಹೋಗಿ. ಕಮಾನ್ ಬ್ರೋ ಕಮಾನ್. ದಾಬಾ ಗಿಬಾ ಹಾಕೊಂಡ್ರೆ ಗುರು ಆಗಲ್ಲ ಗುರು, ಸುಮ್ಮನೆ ಕಚ್ಕೊಂಡ್ರೆ ರಿಸ್ಕು. ತಿಕ್ಕ ಮುಚ್ಕೊಂಡು ಹಂಗೆ ಹೋಗಿದ್ದಿದ್ರೆ ಆಗಿರೋದು. ದೊಡ್ಡದಾಗಿ ಹಿಮಾಲಯನ್ ಇಟ್ಟಿದ್ದೀನಿ ಅಂತ ಬಂದೆ. ವೈಟ್ ಶೂ ಎಲ್ಲ ಹೋಯ್ತು. ಫ್ಲಾಶ್ ಬ್ಯಾಕ್. ಈ ಅಟ್ಲೊಳಗೆ ಹೋಯ್ತೀರ ಇಲ್ಲಿ? ಹೋಗ್ಬೋದು. ಕಮಾನ್ ಕಮಾನ್ ಕಮಾನ್. ಹೈ, ಪಂಚರ್ ಗಿಂಚರ್ ಆಯ್ತಾ? ಹೊಂಟೋಗ ಹುಷಪ್ಪ. ಮಳೆ ಬಂದು ಫುಲ್ ಅಟ್ಲು ಗದ್ದೆ ಆಗ್ಬಿಟ್ಟಿದೆ. ಎಲ್ಲ ವೈಟ್ ಸೇತುವೆ ಬರ್ತದೆ ಅಂದ್ರು. ಎಲ್ಲಿ ಹೋಗಕ್ಕಾಗಲ್ಲ ಗುರು ಇಲ್ಲಿ. ಅಣ್ಣ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಣ್ಣ, ಈ ರೋಡು ನನ್ಗೆ ಗೊತ್ತಿಲ್ದೆ ಮಣ್ಣ ಮುಕ್ಕಿಸದರಣ್ಣ. ಅಣ್ಣ ನಾನು ದೇವರಾಣೆ ಬೆಣ್ಣೆ ಕದ್ದಿಲ್ಲಣ್ಣ. ಬಿದ್ರೆ ಎತ್ತಾಕಕ್ಕೆ ಯಾವನೂ ಇಲ್ಲ. ಸೊ ಇರು 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 ಇರು, ಒಂದ್ ಕೆಲಸ ಮಾಡೋಣ. ಅಲ್ಲಿಗೆ ಹೋದ್ರೆ ಹೋಗ್ಬಿಡ್ಬೋದು. ಅಯ್ಯೋ ಆಗಲ್ಲ 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 ಪ್ರಾಣಿ ಆಗಲ್ಲ. ಅಲ್ಲೇ ಲೋಯ್ಚ ಗುರು, ಕಚ್ಕೊಂಡು ವಾಪಸ್ ಬರಕ್ಕಾಗಲ್ಲ. ಆಗಲ್ಲ ಗುರು, ಅಲ್ಲಿಗೆ ಬಂದು ಕಚ್ಕೊಂಡೆ ಗುರು ನಾನು. ಗುರು ಲೆವೆಟ್ ಒಳಗೆ ಹೋಗ್ಬೇಕು. ಹೆಂಗ್ ಹೋಗೋದು? ಹಿಂದಿ ಆತಾ 1 मिनट आओ इधर अंदर जाना. वो अंदर देखो ये लोकेशन इधर लेवट है वो है ना? हाँ वो साइड कैसा जाना? वो ब्रिज दिख रहा है? अला ब्रिज पास कैसा जाना? ये रोड ये रोड से जाना? हाँ वायर दिखा, वायर गया है. ಪಕ್ಕ ಬೀಳ್ತೀನಿ ಗುರು ಇವತ್ತು. ಬಿದ್ದೆ ಹೋಗೋದು ನಾನು, ಪಕ್ಕ ಬಿದ್ದೆ ಹೋಗೋದು ಅನ್ಕೊಂಬಿಡಿ. ಬಿದ್ದೆ ಆಫ್ ರೋಡಿಂಗ್ ಮಾಡಕ್ಕೆ ಚಿಕ್ಕಮಂಗ್ಳೂರು ಮಡಿಕೇರಿ ಅಲ್ಲಿ ಇಲ್ಲಿ ಹೋಗ್ಬೇಕು ಅಂತೇನಿಲ್ಲ ಬಾಯ್ಸ್. ಇದೊಂದು ಲೊಕೇಶನ್ ಪಿಂಗ್ ಮಾಡಿರ್ತೀನಿ, ಬನ್ನಿ ಇಲ್ಲಿ. ಸಕ್ಕದಾಗ ಆಫ್ ರೋಡ್ ಆಗುತ್ತೆ. ಇಲ್ಲೆಲ್ಲೋ ರೋಡ್ ಮಾಡೋನೆ ಅಂದ ಗುರು. ಅಣ್ಣ ಕೃಷ್ಣರಾಜನಗರ ಆ ಕಡೆ ಲೆವಟ್ ಕಟ್ಟೋರಲ್ಲ, ಕೃಷ್ಣನಗರ SMK ನಗರ. ಇಲ್ಲಿ ಹೋಗಿ ಹೋಗ್ಬಿಟ್ಟು ಡೆಡ್ ಎಂಡ್ ಲೆಫ್ಟ್ಗೆ ಸರಿ ಅಣ್ಣ. ಆಟೋ ಅಂಕಲ್ ಏನ್ ಹೇಳಿದ್ರು ಗೊತ್ತಾ? ಸ್ಟ್ರೈಟ್ ಹೋಗು, ಡೆಡ್ ಎಂಡ್ ಸಿಗುತ್ತೆ, 2 ರೋಡ್ ಹಿಂಗಿರುತ್ತೆ, ಹಿಂಗ್ ಹೋಗ್ಬೇಡ, ಹಿಂಗ್ ಹೋಗು ಅಂದ್ರು. ಸಿಕ್ತು. ಇದೇ ಅವ 2 ರೋಡು, ನಾವ್ ಹಿಂಗ್ ಹೋಗ್ಬೇಕು. ಅದಲ್ಲ, ಇದು ಹಿಂಗೈತೆ ನೋಡಿ, ಇಲ್ಲಿ ಹೋಗ್ಬೇಕು ನಾವು. ಇಲ್ಲೈತೆ ರೈಲ್ವೆ ಗೇಟ್. ಯಾಕೋ ಬೆಂಗಳೂರಿಂದ ಇಲ್ಲಿ ಬಂದು ಆಕ್ಸಿಡೆಂಟ್ ಮಾಡಿಯಾ ನನ್ಗೆ. ಈ ರೈಲ್ವೆ ಗೇಟ್ ಪಾಸ್ ಆಗಿರೋದಕ್ಕೆ 400 ಮೀಟರ್ಗೆ ನಾನು 4 ಕಿಲೋಮೀಟರ್ ಸುತ್ಕೊಂಡ್ ಬಂದಿದ್ದೀನಿ. ದಿಸ್ ಇಸ್ ಟೂ ಬ್ಯಾಡ್. ಯಾರು ಇದು ನೋಡ್ತಾ ಇದ್ದೀರಾ, ಗೌರ್ಮೆಂಟ್ ಅವರು ಇದ್ರ ಮೇಲೆ ಒಂದು ಬ್ರಿಡ್ಜ್ ಮಾಡ್ಬಿಡಿ, ಅಲ್ಲಿಂದ ಬೇಗ ಹೋಗ್ಬೋದು. ರೈಲ್ವೆ ಗೇಟ್ ಮುಚ್ತಾವನೆ. ಇರೋಲ್ಲ, ನಾನು ಅಷ್ಟೇ. ಆಮೇಲೆ 4 ಕಿಲೋಮೀಟರ್ ಸುತ್ಕೊಂಡ್ ಬಂದಿದ್ದೀನಿ ಈ ಜಾಗಕ್ಕೆ. ಕಿಶೋರ, ನಿನ್ಗೆಲ್ಲೂ ಜಾಗ ಸಿಗ್ಲಿಲ್ವೇನ್ಲ? ಇಲ್ಲಿ ಬಂದು ಕಟ್ಟಿದೀವಿ ಮನೇನ. ಟ್ರೈನ್ ವ್ಯೂ ಇರ್ಲಿ ಅಂತ ಮೋಸ್ಟ್ಲಿ ಈ ಸೈಡ್ ಕಟ್ಟಿರ್ಬೇಕು. ಟ್ರೈನ್ ಬೆಳಿಗ್ಗೆ ಹೋಗ್ತಾ ಇರುತ್ತಲ್ಲ, ಪಾಸ್ ಆಗುತ್ತಲ್ಲ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ, ಒಳ್ಳೆ ವ್ಯೂ ಸಿಗ್ಲಿ ಅಂತ ಮೋಸ್ಟ್ಲಿ ಇವನು ಇಲ್ಲಿ ತಗೊಂಡು ಕಟ್ಟಿರ್ಬೇಕು. ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಲ್ಲ ಯಾವ ಬೋಡಿ ಬಲ ಇಲ್ದರಿ ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ ಯಾವ ಮಂದಿ ಅವನು?